ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಆಲೂ ಪರೋಟ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಒಂದು ಆಲೂಗಡ್ಡೆ, 2 ಬೌಲ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಸ್ಮಾಲ್ ಬಟ್ಲ ಇರುತ್ತಲ್ಲ ಅದರಲ್ಲೇ 2 ಬೌಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೊ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸಹ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖಾರ. ಸೊ ಇದಕ್ಕೆ ನಾನು ಸ್ವಲ್ಪನೇ ಖಾರ ಹಾಕ್ತಿದ್ದೀನಿ. ಖಾರದ ಜೊತೆ ಜೀರಿಗೆ ಸ್ವಲ್ಪ, ಆಮೇಲೆ ಅಜ್ವೈನ್ ಸ್ವಲ್ಪ. ಜೀರಿಗೆ ಮತ್ತು ಅಜ್ವೈನ್ನ ನೀವು ಮಿಕ್ಸ್ ಮಾಡಿ. ಈ ಥರ ಜೀರಿಗೆ ಅಜ್ವೈನ್ನ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ರಬ್ ಮಾಡಬೇಕು. ಹೀಗೆ ತಿಕ್ಕಿ ಇದಕ್ಕೆ ಹಾಕಿಬಿಡಿ. ಅಂದರೆ ಟೇಸ್ಟ್ ಬರುತ್ತೆ, ಸ್ಮೆಲ್ನೂ ಬರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸಹ ನಾನು ಆ್ಯಡ್ ಮಾಡ್ತಿದ್ದೀನಿ. ಓಕೆ. ಆಮೇಲೆ ಹಾಫ್ ಬಟ್ಲ ನೀರು ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಪೊಟ್ಯಾಟೊ ಏನಿದೆಯಲ್ಲ ಇದನ್ನು ಮೇಲಿನ ಕವರ್ ತೆಗೆದು ಇದನ್ನು ಸಹ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ, ಪೊಟ್ಯಾಟೊ ಮೇಲಿನ ಸಿಪ್ಪೆನ ನಾನು ತೆಗೆದಿದ್ದೀನಿ. ಇದನ್ನು ನಾವು ಈ ಥರ ಇದರಲ್ಲಿ ಆ್ಯಡ್ ಮಾಡೋಣ. ಪೊಟ್ಯಾಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿ ಈ ಥರ. ಓಕೆ. ಸೊ ಹೀಗೆ ಇದನ್ನು ಎಲ್ಲ ಕಡೆ ಕೂಡಿಸ್ಬಿಡಿ ಸರಿಯಾಗಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಡ್ಬಿಡೋದು. ಸೊ ನಾನು ಒಂದು ಹಾಫ್ ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಕೊನೆಯಲ್ಲಿ ಸ್ವಲ್ಪ ನಾನು ಎಣ್ಣೆ ಹಚ್ಚಿ ಸ್ವಲ್ಪ ಮಿದ್ಕೋತಿದ್ದೀನಿ, ಅಂದರೆ ಸಾಫ್ಟಾಗಿ ಬರುತ್ತೆ. ಓಕೆ. ನೀವು ಚಪಾತಿ ಹಿಟ್ಟನ್ನು ಯಾವ ಥರ ಮಿದಿತೀರಲ್ಲ ಅದೇ ಥರ ಇದನ್ನು ಸೇಮ್ ಆಗಿ ಮಿದ್ಕೋಬೇಕು. ಇದನ್ನು ನಾವು ಒಂದು 5 ನಿಮಿಷ ಮುಚ್ಚಿ ಇಡೋಣ. ಸೊ ನಾನು ಇದನ್ನು ಒಂದು 5 ನಿಮಿಷ ಕ್ಲೋಸ್ ಮಾಡಿಟ್ಟಿದ್ದೀನಿ. 5 ನಿಮಿಷ ಆಯಿತು. ಈಗ ಇದನ್ನು ನಾವು ಓಪನ್ ಮಾಡೋಣ. ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಲಟ್ಟಿಸ್ಬೇಕು. ಸ್ವಲ್ಪ ಲೂಸ್ ಹಿಟ್ಟು ಕೂಡ ಹೀಗೆ ಹಾಕೊಂಡ್ಬಿಡಿ ಸೈಡ್ಗೆ, ಅಂದರೆ ನಡು ಇದು ಅಂಟ್ಕೊಳ್ತಿರುತ್ತಲ್ಲ ಆವಾಗ ಹಚ್ಚಕ್ಕೆ ಬರುತ್ತೆ. ಸೊ ನೋಡಿ, ಈ ಥರ ಮಾಡಿ ಇದನ್ನು ಲಟ್ಟಿಸ್ಬೇಕು. ಇದನ್ನು ರೌಂಡಾಗಿ ಲಟ್ಟಿಸ್ಬಿಡಿ. ನೋಡಿ, ಈ ಥರ ಸ್ವಲ್ಪ ಸ್ಟಿಕ್ಕಿ ಆಗುತ್ತಲ್ಲ ಆವಾಗ ಸ್ವಲ್ಪ ಲೂಸ್ ಹಿಟ್ಟನ್ನು ಉದುರಿಸ್ಕೊಂಡು ಹೀಗೆ ಮಾಡಿ. ಎರಡು ಸೈಡ್ ನೀವು ಹೀಗೆ ಮಾಡಬೇಕು. ಮತ್ತೆ ಲಟ್ಸೋಣ ಈಗ. ಸೊ ಈ ಥರ ರೌಂಡಾಗಿ ಲಟ್ಟಿಸಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಹೀಗೆ ಬೇಯಿಸ್ಬೇಕು. ತವೆ ಮೇಲೆ ಹಾಕಿ ಹೀಗೆ. ಸೊ ತವೆ ಮೇಲೆ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಮೇಲೆ ಈ ಥರ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಎರಡು ಸೈಡಿಂದ ಬೇಯಿಸ್ಬೇಕು. ಸೊ ನೋಡಿ, ನಿಮಗೆ ಬಿಗ್ ಪೊಟ್ಯಾಟೊ ಆಲೂಗಡ್ಡೆಯಿಂದ ಮಾಡಿರೋ ಪರೋಟ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.